ಸೊ ಹಾಯ್ ಗೈಸ್, ಇವಾಗ ನ್ಯೂ ಇಯರ್ನ ಮೊದಲನೇ ದಿನ. ಈಗ ಎದ್ದಿದ್ದೀನಿ, ಬೆಡ್ಶೀಟು ಫೋಲ್ಡ್ ಮಾಡಿಲ್ಲ. ಈಗ ನಾಷ್ಟ ಮಾಡೋಕ್ಕೆ ಹೋಗೋಣ. ಅಲ್ಲೆಲ್ಲ ಒಜ್ಜಿದ್ದೀನಿ. ಬ್ಲಾಗ್ ಶೋ ಸ್ಟಾರ್ಟ್ ಮಾಡೋಕ್ಕೆ ಮರ್ತೋದೆ. ಇದು ನನ್ನ ಕಿಚನ್ ಲೈಟ್ ಆಫ್ ಮಾಡೋಣ. ನಾಷ್ಟ ಮಾಡೋಣ. ದೋಸೆ ಮತ್ತು ಪಲ್ಯ. ನಾಷ್ಟ ಮಾಡ್ತಾ ಟೇಸ್ಟ್ ಮಾಡೋಣ ಈಗ ಗೈಸ್. ಪ್ರೋಟೀನ್ ಯುಕ್ತ ಆಹಾರ. ನಾಷ್ಟ ಆದಮೇಲೆ ಸಿಗ್ತೀನಿ ಗಾಯ್ಸ್. ನೋಡಿ ಗಾಯ್ಸ್, ಕಾಲೇಜ್ ಮುಗಿದಿದೆ. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಆಗಿದ್ದೇನೆ ಅಂದರೆ ಫ್ರೆಶ್ ಆದೆ. ಈಗ ವಾಪಸ್ ಹೋಗೋಣ. ಏನು ಮಾಡ್ತವ್ರು ನೋಡೋಣ. ಇಲ್ಲಿ ಇವಳು ಸೆಗಣಿ ತಿಂತವಳು, ಬರೀತವಳು, ಒಂದೂ ಅರ್ಥ ಆಗಲ್ಲ. ಅವಾಗಿಂದ ನಾಟಕ ಮಾಡ್ತಾಳೆ, ಆದರೆ ಬರೆಯಲ್ಲ. ಏನ್ರಿ ಬರೀತಿದ್ದೀರೇನ್ರಿ? ಹಲೋ ಮಿಸ್ಟರ್. ಹಲೋ ಮಿಸ್ಟರ್, ನಿಮಗೆ ಹೇಳ್ತಿರೋದು ಮಿಸ್ಟರ್. ನಾನು ಬಂದಮೇಲೆ ನಾಟಕ ಆಡ್ತೀರಾ ಹೆಂಗೆ? ಬಿಡಿ, ಇವ್ರು ಹೆಂಗಾರು ಉದ್ಧಾರ ಆಗಲಿ. ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸನ ಮುಗಿಸ್ತಾರ. ಬಟ್ಟೆ ತೆಗಿಬೇಕು. ನೋಡಿ ಆಯ್ಸಿದಿಂದ ವ್ಯೂ. ಯಾವ ಏರಿಯಾ ಅಂತ ಕಮೆಂಟ್ ಮಾಡಿ ಗೊತ್ತಾದರೆ. ಮತ್ತು ಮಾತಾಡೋಕ್ಕೇನಿಲ್ಲ, ಮತ್ತು ಏನು ಮಾತಾಡೋದು ಅಂತಲೂ ಗೊತ್ತಾಯ್ತಿಲ್ಲ. ಫಸ್ಟ್ ಬ್ಲಾಗು. ನಾನು ಈಗ ಸ್ವಲ್ಪ ಹೊತ್ತು ಬರಿತೀನಿ, ಬರೆದ್ಬಿಟ್ಟು ಆಚೆ ಹೋಗ್ತೀನಲ್ಲ, ಆಚೆ ಬ್ಲಾಗ್ ಮಾಡ್ತೀನಿ ಗಾಯ್ಸ್. ಟಿಲ್ ದೆನ್ ಪೀಸ್ ಔಟ್. ದೇವಸ್ಥಾನಕ್ಕೆ ಬಂದಿದ್ದೀನಿ, ಪ್ರಸಾದ ತಿಂತಾಯಿದ್ದೀನಿ. ಮತ್ತು ನೆಕ್ಸ್ಟು ಗಾಡೀಲಿ ಸಿಗ್ತೀನಿ, ನಿಲ್ಸಿದ್ದೀನಿ. ಚೆನ್ನಾಗೈತೆ. ಪ್ರಸಾದ ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲೇ ಬೇರೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಶುಕ್ರವಾರ ಇರೋದ್ರಿಂದ ಮನೆಯವರೆಲ್ಲ ದೇವಸ್ಥಾನಕ್ಕೆ ಬಂದಿದ್ದಾರೆ. ಈ ದೇವಸ್ಥಾನ ಬಂದಿದ್ದರೆ ನೀವು ಕಮೆಂಟಲ್ಲಿ ಒಂದು ಇಮೋಜಿನ ಡ್ರಾಪ್ ಮಾಡಿ. ಇದು ನಮ್ಮದು ವಾಸವಿ ವನಿಕಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿ ಇವರು ಒಳ್ಳೆ ಜಾತ್ರೆ ಥರ ಆಡ್ತವ್ರೆ. ಏನ್ರಿ ನಿಮ್ಮದು? ಏನು ನಿಂದು? ಫುಲ್ಲು ಹಿಂಗೆ ಮಾಡ್ತವ್ರೆ. ಇಲ್ಲಿ ಆರತಿ ನಡೀತಾ ಇದೆ ಗಾಯ್ಸ್. ಆರತಿ ನಡೀತಾ ಇದೆ. ಆರತಿ ಎಲ್ಲ ಸ್ವೀಕಾರ ಮಾಡಿ ನಾವು ಕಂಟಿನ್ಯೂ ಮಾಡ್ತೀವಿ. ಕೇಳಿಸ್ತಾ ಇದ್ರೆ ಮುಂದೆ ಗಾಯ್ಸ್. ದೇವಸ್ಥಾನದಿಂದ ಬಂದಾಯಿತು, ರೆಸ್ಟ್ ಮಾಡ್ತಾಯಿದ್ದೀನಿ. ಹೀಗೆ ಬಿಗ್ ಬಾಸ್ ನೋಡ್ತಾಯಿದ್ದೀನಿ ನೋಡಿ ಗಾಯ್ಸ್. ಸರಿ, ಈ ವ್ಲಾಗ್ನ ಮುಗಿಸ್ತಾ ಫಸ್ಟ್ ವ್ಲಾಗ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮಾತಾಡೋಕ್ಕೆ ಬರಲ್ಲ, ಏನೋ ನಿಮ್ಮ ಮುಖಾಂತರ ತಿಳ್ಕೊಂಡು ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಗೆ ಗೊತ್ತಿರೋರನ್ನ. ನಾಳೆ ಸಿಗ್ತೀನಿ ಗಾಯ್ಸ್. ಟಿಲ್ ದೆನ್ ಪೀಸ್ ಔಟ್.